ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ 5 ಮತ್ತು ಅಧ್ಯಾಯ 6ಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ 5th ಚಾಪ್ಟರ್ ಬಂದುಬಿಟ್ಟು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಅಂತ ಹೇಳಿಬಿಟ್ಟು ದ ಗ್ರೋತ್ ಆಫ್ ಬ್ರಿಟಿಷ್ ಸುಪ್ರಿಮಸಿ ಅಂತ. ಸೊ ಇದರ ಒಂದು ಕ್ವೆಶನ್ ಆನ್ಸರ್ಸು ಜೊತೆಗೆ ಅದರ ಒಂದು ಹಿನ್ನೆಲೆ ಒಂದು ಎಕ್ಸ್ಪ್ಲನೇಷನ್ನ ಈ ವಿಡಿಯೋ ಒಳಗೊಂಡಿರುತ್ತೆ. ಸೊ ನೆಕ್ಸ್ಟು ಬರ್ತಕ್ಕಂತಹ CTET ಪರೀಕ್ಷೆ ಆಗಿರ್ಬೋದು, GPSTR, HSTR ಪರೀಕ್ಷೆಗೆ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ, ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿಲಿ ಈ ರೀತಿ ಇದೆ. ದ ಪರ್ಸನ್ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಬೈ ದ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೇಳಿದ್ದಾರೆ. ಅಂದರೆ ಬಂಗಾಳದ ಪ್ರಥಮ ಗವರ್ನರ್ ಆಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಯಾರನ್ನು ನೇಮಕ ಮಾಡಿದ್ರು ಅಂತ ಕೇಳಿರೋದು ಪ್ರಶ್ನೆ. ಸೊ ಇಲ್ಲಿ ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಕಾರ್ನ್ ವಾಲಿಸ್, ವೆಲ್ಲೆಸ್ಲಿ ಅಂತ ಇದೆ. ಸೊ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ, ರಾಬರ್ಟ್ ಕ್ಲೈವ್ ಇಸ್ ದ ಆನ್ಸರ್, ಸರಿಯಾದ ಉತ್ತರ ಆಗಿರುತ್ತೆ. ಸೊ 1758ರಲ್ಲಿ ಏನಾಗುತ್ತೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ರಾಬರ್ಟ್ ಕ್ಲೈವ್ನನ್ನು ಬಂಗಾಳದ ಪ್ರಥಮ ಗವರ್ನರ್ ಆಗಿ ನೇಮಿಸುತ್ತೆ. ಸೊ ಭಾರತದಲ್ಲಿ ಬ್ರಿಟಿಷರ ಒಂದು ಪರಮಾಧಿಕಾರಕ್ಕೆ ತಳಹದಿ ಹಾಕಿದಂತಹ ಒಂದು ಕೀರ್ತಿ ರಾಬರ್ಟ್ ಕ್ಲೈವ್ನಿಗೆ ಸಲ್ಲುತ್ತೆ ಅಂತ ಹೇಳಿ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಎರಡನೇ ಒಂದು ಪ್ರಶ್ನೆ. ದ ಪರ್ಸನ್ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ನವಾಬ್ ಆಫ್ ಬೆಂಗಾಲ್ ಬೈ ದ ಬ್ರಿಟಿಷ್ ಆಫ್ಟರ್ ದೇ ಡಿಪೋಸ್ಡ್ ನವಾಬ್ ಮಿರ್ ಜಾಫರ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಯ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಬ್ರಿಟಿಷರು ನವಾಬ ಮಿರ್ ಜಾಫರ್ನನ್ನು ಪದಚ್ಯುತಗೊಳಿಸಿ ಬಂಗಾಳದ ನವಾಬನನ್ನಾಗಿ ಯಾರಿಗೆ ಅಧಿಕಾರವನ್ನು ಕೊಡ್ತಾರೆ ಅಂತ. ಅಂದರೆ ಮಿರ್ ಜಾಫರ್ನನ್ನು ಅವ್ರು ಏನು ಮಾಡ್ತಾರೆ, ಪದಚ್ಯುತಿಗೊಳಿಸ್ತಾರೆ. ಅದಾದಮೇಲಿಂದ ಬಂಗಾಳದ ಒಂದು ನವಾಬನ ಹುದ್ದೆಯನ್ನು ಯಾರಿಗೆ ಕೊಟ್ಟರು ಅಂತ ಹೇಳಿಬಿಟ್ಟು ಆಪ್ಷನ್ ನೋಡಿಲಿ, ಮಿರ್ ಖಾಸಿಮ್, ಸಲಾಬತ್ ಜಂಗ್, ಮಿರ್ ಸಾದಿಕ್, ಮುಜಾಫರ್ ಜಂಗ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿರ್ ಖಾಸಿಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ, ಮೀರ್ ಖಾಸಿಮ್ ಅಂತ. ಸೊ ನವಾಬ ಮಿರ್ ಜಾಫರ್ನಿಂದ ಇನ್ನು ಮುಂದೆ ಯಾವುದೇ ಒಂದು ಹಣ ಆಗಲಿ ಸಂಪತ್ತಾಗಲಿ ಸಿಗೋದಿಲ್ಲ ಅಂತ ಇಂಗ್ಲೀಷರಿಗೆ ಮನವರಿಕೆ ಆಗುತ್ತೆ. ಹಾಗಾಗಿ ಬ್ರಿಟಿಷರು ಅವನನ್ನು ಬಂಗಾಳದ ನವಾಬನ ಸ್ಥಾನದಿಂದ ಪದಚ್ಯುತಿಗೊಳಿಸ್ತಾರೆ. ಆನಂತರ ಅವನ ಅಳಿಯ ಮೀರ್ ಖಾಸಿಮ್ನನ್ನು ನವಾಬ ಹುದ್ದೆಗೆ ಏರಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಗೆ ಮೀರ್ ಖಾಸಿಮ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ದ ಇಯರ್ ಬ್ಯಾಟಲ್ ಆಫ್ ಬಕ್ಸಾರ್ ಟುಕ್ ಪ್ಲೇಸ್ ಇನ್ ಅಂತ ಕೇಳಿದ್ದಾರೆ. ಅಂದರೆ ಬಕ್ಸಾರ್ ಕದನ ಯಾವಾಗ ನಡೀತು ಅಂತ ಹೇಳಿಬಿಟ್ಟು ಆಪ್ಷನ್ ಏನು ಕೊಟ್ಟಿದ್ದಾರೆ, 1757, 1765, 1764, 1799 ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1764 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಬಕ್ಸಾರ್ ಕದನ ಬಂದು 1764ರಲ್ಲಿ ನಡೆಯುವಂಥದ್ದು. ಯಾರ್ಯಾರಿಗೆ ನಡೆಯಿತು ಅನ್ನೋದನ್ನು ನೆಕ್ಸ್ಟ್ ಕ್ವೆಶನ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 1757ರಲ್ಲಿ ಯಾವ ಕದನ ಆಗುವಂಥದ್ದು, ಪ್ಲಾಸಿ ಕದನ ಆಗುವಂಥದ್ದು. ಸೊ ಇಲ್ಲಿ ಬಕ್ಸಾರ್ ಕದನ ಕೇಳಿರೋದ್ರಿಂದ 1764 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ದ ಬ್ಯಾಟಲ್ ಆಫ್ ಬಕ್ಸಾರ್ ಟುಕ್ ಪ್ಲೇಸ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಅಂದರೆ ಬಕ್ಸಾರ್ ಕದನ ಯಾರ್ಯಾರ ನಡುವೆ ನಡೆಯಿತು ಅಂತ. ಆಪ್ಷನ್ಸ್ ನೋಡಿ, ಮಿರ್ ಖಾಸಿಮ್ ಆ್ಯಂಡ್ ದ ಬ್ರಿಟಿಷ್, ಆಪ್ಷನ್ ಬಿ ಮೀರ್ ಜಾಫರ್ ಆ್ಯಂಡ್ ದ ಬ್ರಿಟಿಷ್, ಆಪ್ಷನ್ ಸಿ ಮಿರಾನ್ ಆ್ಯಂಡ್ ದ ಬ್ರಿಟಿಷ್, ಆಪ್ಷನ್ ಡಿ ಮೀರ್ ಖಾಸಿಮ್ ಆ್ಯಂಡ್ ಮೀರ್ ಜಾಫರ್ ಅಂತ ಇದೆ. ಸೊ ಬಕ್ಸಾರ್ ಕದನ 1764ರಲ್ಲಿ ನಡೆಯಿತು. ಯಾರ್ಯಾರಿಗೆ ನಡೆಯಿತು ಅಂತ ಹೇಳಿದ್ರೆ ಆಪ್ಷನ್ ಎ, ಮೀರ್ ಖಾಸಿಮ್ ಆ್ಯಂಡ್ ಬ್ರಿಟಿಷ್. ಸೊ ಏನಕ್ಕೋಸ್ಕರ ಮೀರ್ ಖಾಸಿಮ್ ಮತ್ತು ಬ್ರಿಟಿಷರ ನಡುವೆ ಯುದ್ಧ ಆಗುತ್ತೆ, ಈ ಒಂದು ಬಕ್ಸಾರ್ ಕದನ ಆಗುತ್ತೆ ಅಂದರೆ ಏನು ಮಿರ್ ಜಾಫರ್ನ ಪದಚ್ಯುತಿಗೊಳಿಸಿ ಮೀರ್ ಖಾಸಿಮ್ನನ್ನು ನವಾಬ ಹುದ್ದೆಗೆ ಏರಿಸ್ತಾರೆ. ಸೊ ಮೀರ್ ಖಾಸಿಮ್ ಬಂದ್ಬಿಟ್ಟು ಸ್ವತಂತ್ರ ಮನೋಭಾವದವನಾಗಿರ್ತಾನೆ. ಬ್ರಿಟಿಷರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತಹ ಕೆಲವೊಂದು ದಸ್ತಕಗಳನ್ನು ಅವನು ಪರಿಶೀಲನೆ ಮಾಡಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸ್ತಾನೆ. ಅಂದರೆ ಟ್ಯಾಕ್ಸ್ ಇಲ್ಲದೆ ಇರೋ ಥರ ಅವನು ಮಾಡ್ತಾನೆ. ಸೊ ಇದರಿಂದ ಬ್ರಿಟಿಷರಿಗೆ ಕೋಪ ಬರುತ್ತೆ. ಅವನನ್ನು ಮತ್ತೆ ನವಾಬಗಿರಿಯಿಂದ ಕಿತ್ತೊಗಿತಾರೆ, ಮತ್ತೆ ನವಾಬ ಅಂತಕ್ಕಂತಹ ಒಂದು ಸ್ಥಾನದಿಂದ ಪದಚ್ಯುತಿಗೊಳಿಸ್ತಾರೆ. ಇದರಿಂದ ಕೋಪಗೊಂಡಂತಹ ಮೀರ್ ಖಾಸಿಮ್ ಏನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಔದ್ನ ನವಾಬ ಮತ್ತು ಮೊಘಲ್ ರಾಜನ ಜೊತೆಗೆ ಸೇರಿ ಒಂದು ಸೈನಿಕ ಮೈತ್ರಿಕೂಟವನ್ನು ಮಾಡ್ಕೊಳ್ತಾನೆ. ಸೊ ಈ ಒಂದು ಮೈತ್ರಿಕೂಟವನ್ನು ಬ್ರಿಟಿಷರು
ಬಕ್ಸಾರ್ ಅಂತಕ್ಕಂತಹ ಒಂದು ಜಾಗದಲ್ಲಿ ನಡೆದ ಕದನದಲ್ಲಿ ಪರಾಜಯಗೊಳಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ಬಕ್ಸಾರ್ ಕದನ ನಡೆಯೋದು ಮೀರ್ ಖಾಸಿಂ ಮತ್ತು ಬ್ರಿಟಿಷರ ನಡುವೆ. ಸೊ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬ್ರಿಟಿಷರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತಹ ಒಂದು ದಸ್ತಕಗಳನ್ನು ಪರಿಶೀಲಿಸಿದಾಗ ಬಂಗಾಳದ ಎಲ್ಲ ವ್ಯಾಪಾರವನ್ನು ಅವನು ಸುಂಕ ಮುಕ್ತಗೊಳಿಸ್ತಾನೆ. ಸೊ ಹಾಗಾಗಿ ಬ್ರಿಟಿಷರು ಕೋಪಗೊಂಡು ಈ ಒಂದು ಯುದ್ಧವನ್ನು ಮಾಡುವಂಥದ್ದು. ಸೊ ಆಪ್ಷನ್ ಎ. ನೆಕ್ಸ್ಟ್ ಕ್ವೆಶನ್ ನೋಡಿ, ದೀಸ್ ವರ್ ದ ಸ್ಪೆಷಲ್ ಪರ್ಮಿಟ್ಸ್ ಇಶ್ಯೂಡ್ ಟು ಬ್ರಿಟಿಷ್ ಟ್ರೇಡರ್ಸ್ ಟು ಟ್ರೇಡ್ ವಿತೌಟ್ ಪೇಯಿಂಗ್ ಟ್ಯಾಕ್ಸಸ್ ಅಂತ. ಅಂದರೆ ಬ್ರಿಟಿಷರಿಗೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿರ್ತಾರೆ ವ್ಯಾಪಾರ ಮಾಡೋದಕ್ಕೆ, ತೆರಿಗೆ ರಹಿತ ವ್ಯಾಪಾರ ಮಾಡೋದಕ್ಕೆ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿ ಪ್ರಶ್ನೆ ಕೇಳಿರೋದು. ಪಟ್ಟಾ ಲೆಟರ್ಸ್, ದಸ್ತಕಾಸ್, ಪರ್ಮಿಷನ್ ಲೆಟರ್ಸ್, ಪಾಸಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಏನಪ್ಪ ಅಂದರೆ ಆಪ್ಷನ್ ಸಿ, ಪರ್ಮಿಷನ್ ಲೆಟರ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಬ್ರಿಟಿಷರಿಗೆ ವ್ಯಾಪಾರವನ್ನು ಮಾಡೋದಕ್ಕೆ ಕೊಟ್ಟಂತಹ ಒಂದು ಪರ್ಮಿಷನನ್ನು ಏನು ಹೇಳ್ತಾರೆ, ಸ್ಪೆಷಲ್ ಪರ್ಮಿಟ್ಸ್ ಇಶ್ಯೂಡ್ ಟು ದ ಟ್ರೇಡರ್ಸ್, ಅದಕ್ಕೆ ನಾವು ಅನುಮತಿ ಪತ್ರ ಅಥವಾ ಪರ್ಮಿಷನ್ ಲೆಟರ್ಸ್ ಅಂತ ಹೇಳಿ ನಾವು ಹೇಳೋವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ದಿಸ್ ರೈಟ್ ವಾಸ್ ಅಕ್ವೈರ್ಡ್ ಬೈ ದ ಬ್ರಿಟಿಷ್ ಫ್ರಮ್ ದ ಮುಘಲ್ ಎಂಪರರ್ ಶಾ ಅಲಂ ಸೆಕೆಂಡ್ ಇನ್ 1765 ಅಂತ ಇದೆ. ಅಂದರೆ ಎರಡನೇ ಶಾ ಆಲಂ, ಏನು ಮೊಘಲ್ ರಾಜ ಎರಡನೇ ಶಾ ಆಲಂ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಸೊ ಆ ಒಪ್ಪಂದದ ಪ್ರಕಾರ 1765ರಲ್ಲಿ ಒಂದು ಹಕ್ಕನ್ನು ಪಡ್ಕೊಳ್ತಾರೆ. ಸೊ ಆ ಒಂದು ಹಕ್ಕು ಯಾವುದು ಅಂತ ಕೇಳಿರೋವಂಥದ್ದು. ಆಪ್ಷನ್ ನೋಡಿಲಿ, ದಿವಾನಿ ರೈಟ್, ರೈಟ್ಸ್ ಟು ಟ್ರೇಡ್, ಅಡ್ಮಿನಿಸ್ಟ್ರೇಷನ್ ರೈಟ್ಸ್, ಹಾಗೆಯೇ ರೈಟ್ಸ್ ಟು ಬಿಲ್ಡ್ ಫೋರ್ಟ್ಸ್ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ದಿವಾನಿ ರೈಟ್ ಅಥವಾ ದಿವಾನಿ ಹಕ್ಕು ಅಂತ. ಸೊ ಇಲ್ಲಿ ಎರಡನೇ ಶಾ ಆಲಂ ಏನಿದ್ದಾನೆ, ಇವನು ಒಂದು ಒಪ್ಪಂದವನ್ನು ಮಾಡಿಕೊಂಡಾಗ ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ. ಸೊ ಇದಕ್ಕೆ ಪ್ರತಿಯಾಗಿ ಎರಡನೇ ಶಾ ಆಲಂನಿಗೆ ಪ್ರತಿ ವರ್ಷ ಕೂಡ 26 ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜನಿಗೆ, ಅಂದರೆ ಎರಡನೇ ಶಾ ಆಲಂನಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಹಾಗಾಗಿ ಆ ರೈಟ್ ಯಾವುದು ಅಥವಾ ಆ ಹಕ್ಕು ಯಾವುದು ಅಂತ ಹೇಳಿದ್ರೆ ದಿವಾನಿ ಹಕ್ಕು ಅಂತ. ಸೊ ದಿವಾನಿ ಅಂತ ಹೇಳಿದ್ರೆ ಭೂಕಂದಾಯವನ್ನು ಸಂಗ್ರಹಿಸ್ತಕ್ಕಂತಹ ಒಂದು ಹಕ್ಕನ್ನು ದಿವಾನಿ ಹಕ್ಕು ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡಿ, ದಿಸ್ ಇಸ್ ರೆಫರ್ ಟು ದ ಕಲೆಕ್ಷನ್ ಆಫ್ ದಿವಾನಿ ರೈಟ್ಸ್ ಅಂತ. ಅಂದರೆ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ದಿವಾನಿ ರೈಟ್ಸ್ ಅಥವಾ ದಿವಾನಿ ಹಕ್ಕು ಅಂದರೆ ಯಾವುದನ್ನ ಸಂಗ್ರಹಿಸ್ತಕ್ಕಂತಹ ಒಂದು ಹಕ್ಕು ಅಂತ ಕೇಳಿದ್ದಾರೆ. ಸೊ ಕಲೆಕ್ಷನ್ ಆಫ್ ಕಾಮರ್ಸ್ ಟ್ಯಾಕ್ಸ್, ಕಲೆಕ್ಷನ್ ಆಫ್ ಹೆಡ್ ಟ್ಯಾಕ್ಸ್, ಆಪ್ಷನ್ ಸಿ ಕಲೆಕ್ಷನ್ ಆಫ್ ಪ್ರೊಫೆಷನ್ ಟ್ಯಾಕ್ಸ್, ಆಪ್ಷನ್ ಡಿ ಕಲೆಕ್ಷನ್ ಆಫ್ ಲ್ಯಾಂಡ್ ರೆವಿನ್ಯೂ ಅಂತ. ಸೊ ಇಲ್ಲಿ ದಿವಾನಿ ಹಕ್ಕು ಅಂತ ಹೇಳಿದ್ರೆ ಆಪ್ಷನ್ ಡಿ ಕಲೆಕ್ಷನ್ ಆಫ್ ಲ್ಯಾಂಡ್ ರೆವಿನ್ಯೂ. ರೆವಿನ್ಯೂ ಅಂತ ಹೇಳಿದ್ರೆ ಕಂದಾಯ, ಲ್ಯಾಂಡ್ ಅಂದರೆ ಭೂಮಿ, ಭೂಕಂದಾಯವನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅಂದರೆ ಭೂಕಂದಾಯವನ್ನು ಸಂಗ್ರಹಿಸುವಂತಹ ಒಂದು ಹಕ್ಕು ದಿವಾನಿ ಹಕ್ಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ದ ಟ್ರೀಟಿ ಆಫ್ 1765 ದ ಕಂಪನಿ ಡಿಸೈಡೆಡ್ ಟು ಪೇ ದ ಮುಘಲ್ ಎಂಪರರ್ ಸಮ್ ಆಫ್ ಡ್ಯಾಶ್ ಅಂತ. ಅಂದರೆ ಏನು 1765ರಲ್ಲಿ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ರು ದಿವಾನಿ ಹಕ್ಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ದಿವಾನಿ ಹಕ್ಕಿನ ಪ್ರಕಾರ ಮುಘಲ್ ರಾಜ ಎರಡನೇ ಶಾ ಆಲಂನಿಗೆ ಪ್ರತಿ ವರ್ಷ ಕೂಡ ಎಷ್ಟು ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತ ಬ್ರಿಟಿಷರು ಡಿಸೈಡ್ ಮಾಡಿದ್ರು ಅಂತ ಪ್ರಶ್ನೆ. ಸೊ 20 ಲಕ್ಷ, 24 ಲಕ್ಷ, 22 ಲಕ್ಷ, 26 ಲಕ್ಷ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ 26 ಲ್ಯಾಕ್ಸ್. ಅಂದರೆ ಪ್ರತಿ ವರ್ಷ ಕೂಡ 26 ಲಕ್ಷ ರೂಪಾಯಿನ ಮೊಘಲ್ ರಾಜನಿಗೆ ನೀಡಬೇಕು ಅಂತ ಹೇಳಿ ನಿರ್ಧರಿಸಲಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 9ನೇ ಒಂದು ಪ್ರಶ್ನೆ ನೋಡಿ, ದ ಇಯರ್ ಇನ್ ವಿಚ್ ದ ರೆಗ್ಯುಲೇಟಿಂಗ್ ಆಕ್ಟ್ ವಾಸ್ ಎನ್ಫೋರ್ಸ್ಡ್ ಅಂತ ಇದೆ. ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ ಯಾವಾಗ ಜಾರಿಗೆ ಬಂದಿದ್ದು ಅಂತ. ಆಪ್ಷನ್ಸ್ ಈ ರೀತಿ ಇದೆ, 1771, 1773, 1772, 1774 ಅಂತ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ 1773. 1773ರಲ್ಲಿ ಏನಾಗುತ್ತೆ, ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರೋವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ 10ನೇ ಒಂದು ಪ್ರಶ್ನೆ, ವಾರನ್ ಹೇಸ್ಟಿಂಗ್ಸ್ ವಾಸ್ ಅಪಾಯಿಂಟೆಡ್ ಆಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂಡರ್ ದಿಸ್ ಆಕ್ಟ್ ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ಕಾಯ್ದೆಯ ಅಡಿಯಲ್ಲಿ ವಾರನ್ ಹೇಸ್ಟಿಂಗ್ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಿಸಲ್ಪಟ್ಟ ಅಂತ. ಸೊ ಯಾವ ಒಂದು ಕಾಯ್ದೆ? ಸೊ ನೋಡಿ ಇಲ್ಲಿ, ರೆಗ್ಯುಲೇಟಿಂಗ್ ಆಕ್ಟ್, ಇಂಡಿಯನ್ ಕೌನ್ಸಿಲ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಹಾಗೆಯೇ ಈಸ್ಟ್ ಇಂಡಿಯಾ ಆಕ್ಟ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ರೆಗ್ಯುಲೇಟಿಂಗ್ ಆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ.
ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದು 1773ರಲ್ಲಿ ಜಾರಿಗೆ ಬರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಕಾಯ್ದೆಯ ಒಂದು ಪ್ರಕಾರ ವಾರನ್ ಹೇಸ್ಟಿಂಗ್ಸ್ ಪ್ರಥಮ ಗವರ್ನರ್ ಜನರಲ್ ಆಗಿ ನೇಮಕ ಆಗುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ, ದ ಆಕ್ಟ್ ದ್ಯಾಟ್ ವಾಸ್ ಪಾಸ್ಡ್ ಬೈ ದ ಬ್ರಿಟಿಷ್ ಗವರ್ಮೆಂಟ್ ಟು ಕರೆಕ್ಟ್ ದ ಡಿಫೆಕ್ಟ್ಸ್ ಆಫ್ ದ ರೆಗ್ಯುಲೇಟಿಂಗ್ ಆಕ್ಟ್. ಸೊ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನ ಸರಿಪಡಿಸೋದಕ್ಕೆ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಅದು ಯಾವ ಕಾಯ್ದೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ, ಇಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್, ಇಂಡಿಯನ್ ಕೌನ್ಸಿಲ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ರೌಲಟ್ ಆಕ್ಟ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ರೆಗ್ಯುಲೇಟಿಂಗ್ ಆಕ್ಟ್ನಲ್ಲಿ ಕಾಯ್ದೆಯ ಒಂದು ಲೋಪದೋಷಗಳನ್ನ ಸರಿಪಡಿಸೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸುವಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ದ ಇಯರ್ ಇನ್ ವಿಚ್ ದ ಬ್ರಿಟಿಷ್ ಗವರ್ಮೆಂಟ್ ಇಂಪ್ಲಿಮೆಂಟೆಡ್ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ಇದೆ. ಅಂದರೆ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಯಾವಾಗ ಜಾರಿಗೆ ತಂತು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ: 1773, 1783, 1774, 1784 ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಂದು 1784, ಆಪ್ಷನ್ ಡಿ. ಸೊ 1784ರಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನು ಜಾರಿಗೊಳಿಸುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ದ ವಾರ್ಸ್ ಫಾಟ್ ಬೈ ಟಿಪ್ಪು ಸುಲ್ತಾನ್ ಅಂಡ್ ಹೈದರ್ ಅಲಿ ಅಗೇನ್ಸ್ಟ್ ದ ಬ್ರಿಟಿಷ್ ಆರ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಒಂದು ಯುದ್ಧಗಳು, ಅದಕ್ಕೆ ಏನಂತ ಹೇಳಿ ಕರಿತೇವೆ, ಯಾವ ಯುದ್ಧಗಳು ಅಂತ ಹೇಳಿ ಕರಿತೀವಿ ಅಂತ. ಆಪ್ಷನ್ಸ್ ಇರುತ್ತಿದೆ: ಆಂಗ್ಲೋ ಮೈಸೂರು ವಾರ್ಸ್, ಆಂಗ್ಲೋ ಮರಾಠಾ ವಾರ್ಸ್, ಆಂಗ್ಲೋ ಸಿಖ್ ವಾರ್ಸ್, ಕರ್ನಾಟಿಕ್ ವಾರ್ಸ್ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಂಗ್ಲೋ ಮೈಸೂರು ವಾರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 1767ರಿಂದ 1799 ತನಕ ಏನು 4 ಯುದ್ಧಗಳಾಗುತ್ತೆ. ಸೊ ಅದನ್ನ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಹೇಳಿ ಕರಿತೀವಿ. ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ಮಾಡಿದಂತಹ ಯುದ್ಧಗಳಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ನಂಬರ್ ಆಫ್ ಆಂಗ್ಲೋ ಮರಾಠಾ ವಾರ್ಸ್ ಫಾಟ್ ಬಿಟ್ವೀನ್ 1775 ಆ್ಯಂಡ್ 1818. ಅಂದರೆ 1775ರಿಂದ 1718 ತನಕ ಏನು ಆಂಗ್ಲೋ ಮರಾಠ ಯುದ್ಧಗಳಾಯ್ತಲ್ವಾ, ಸೊ ಆ ಆಂಗ್ಲೋ ಮರಾಠರಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಯುದ್ಧಗಳಾದವು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, 2, 3, 4, 5 ಅಂತ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, 3 ಮರಾಠ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು ಆಗುವಂಥದ್ದು. 1775ರಿಂದ 1818 ನಡುವೆ 3 ಆಂಗ್ಲೋ ಮರಾಠ ಯುದ್ಧಗಳು ನಡೆಯುವಂಥದ್ದು. ಸೊ ನೆಕ್ಸ್ಟ್ ಪ್ರಶ್ನೆ, ದ ಯೂನಿಟ್ಸ್ ಆಫ್ ದ ಸಿಕ್ಸ್ ಕಾಲ್ಡ್ ಇನ್ ದ ಸೆಕೆಂಡ್ ಹಾಫ್ ಆಫ್ ದ 18th century ವರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಖ್ಖರಲ್ಲಿ ಅನೇಕ ಪಂಗಡಗಳಿರ್ತವೆ. ಸೊ ಅಂತಹ ಪಂಗಡಗಳನ್ನ ಏನಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿ. ಆಪ್ಷನ್ಸ್ ನೋಡಿ, SECTS, ಸೆಕ್ಟ್ಸ್, ಪ್ರಾವಿನ್ಸಸ್, ಮಿಸಲ್ಸ್, ರಿಪಬ್ಲಿಕ್ಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮಿಸಲ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಸಿಖ್ಖರಲ್ಲಿ ಬಹಳಷ್ಟು ಪಂಗಡಗಳಿರ್ತವೆ. ಇಂತಹ ಒಂದು ಪಂಗಡಗಳನ್ನ ಮಿಸಲ್ಸ್ ಅಂತ ಹೇಳಿ ಕರಿತಾ ಇದ್ರು ಅಂತಕ್ಕಂಥದ್ದು. 16ನೇ ಒಂದು ಪ್ರಶ್ನೆ ನೋಡಿ, ದ ಕ್ರೆಡಿಟ್ ಆಫ್ ಯುನೈಟಿಂಗ್ ದ ಸಿಖ್ಸ್ ಅಂಡ್ ಟ್ರಾನ್ಸ್ಫಾರ್ಮಿಂಗ್ ದೆಮ್ ಇಂಟು ಅ ಪವರ್ಫುಲ್ ಪೊಲಿಟಿಕಲ್ ಫೋರ್ಸ್ ಗೋಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸಿಖ್ಖರನ್ನ ಒಗ್ಗೂಡಿಸಿ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾರ್ಪಡಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲತ್ತೆ ಅಂತ. ಆಪ್ಷನ್ಸ್ ನೋಡಿ, ಗೋವಿಂದ ಸಿಂಗ್, ರಣವೀರ್ ಸಿಂಗ್, ತೇಜ್ ಬಹದ್ದೂರ್, ರಣಜಿತ್ ಸಿಂಗ್ ಅಂತ ಇದೆ. ಸೊ ರಣವೀರ್ ಸಿಂಗ್ ಬೇರೆ, ರಣಜಿತ್ ಸಿಂಗ್ ಬೇರೆ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಡಿ, ರಣಜಿತ್ ಸಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ದ ಪಂಜಾಬ್ ಸ್ಟೇಟ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಬ್ರಿಟಿಷ್ ಇನ್ ದ ಇಯರ್. ಅಂದರೆ ಪಂಜಾಬ್ ರಾಜ್ಯ ಬ್ರಿಟಿಷರ ಕೈವಶವಾದಂತಹ ಒಂದು ವರ್ಷ ಯಾವುದು, ಯಾವಾಗ ಪಂಜಾಬನ್ನು ಬ್ರಿಟಿಷರು ವಶಪಡಿಸ್ಕೊಂಡ್ರು ಅಂತ ಪ್ರಶ್ನೆ. ಸೊ 1757, 1857, 1849, 1784 ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1849. ಸೊ ರಣಜಿತ್ ಸಿಂಗನ ಒಂದು ಮರಣ 1839ರಲ್ಲಿ ಆಗುತ್ತೆ. ಸೊ ಈ ರಾಜ್ಯದಲ್ಲಿ ರಾಜಕೀಯ ಗೊಂದಲ ತಲೆದೋರುತ್ತೆ ಅವನ ಒಂದು ಮರಣದ ನಂತರ. ಈ ಒಂದು ಸಂದರ್ಭವನ್ನ ಬ್ರಿಟಿಷರು ಯುಟಿಲೈಸ್ ಮಾಡ್ಕೊಂತಾರೆ. ಬ್ರಿಟಿಷರು ಮತ್ತೆ ಸಿಖ್ಖರ ನಡುವೆ ಒಂದಷ್ಟು ಯುದ್ಧಗಳಾಗುತ್ತೆ. ಕೊನೆಗೆ ಸಿಖ್ಖರು ಸೋದು ಹೋಗ್ತಾರೆ. ಪಂಜಾಬ್ ಬ್ರಿಟಿಷರ ಕೈವಶವಾಗುತ್ತೆ 1849ರಲ್ಲಿ. ನೆಕ್ಸ್ಟ್ ಕ್ವೆಶನ್, ದ ಅಫ್ಘನ್ ರೂಲರ್ ಗಿಫ್ಟೆಡ್ ದ ಕೊಹಿನೂರ್ ಡೈಮಂಡ್ ಟು ಡ್ಯಾಶ್ ಅಂತ. ಅಂದರೆ ಅಫ್ಘನ್ ರಾಜ ಏನಿದ್ದಾರೆ ಕೊಹಿನೂರು ಡೈಮಂಡ್, ಕೊಹಿನೂರು ವಜ್ರವನ್ನು ಯಾರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಅಂತ ಹೇಳಿ. ಆಪ್ಷನ್ಸ್ ನೋಡಿ, ರಣಜಿತ್ ಸಿಂಗ್, ರಣವೀರ್ ಸಿಂಗ್, ಗೋವಿಂದ ಸಿಂಗ್, ತೇಜ್ ಬಹದ್ದೂರ್ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ರಣಜಿತ್ ಸಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಅಫ್ಘನ್ ರಾಜ ಏನಿದ್ದಾನೆ ರಣಜಿತ್ ಸಿಂಗನ ರಾಜಕೀಯ ಆಶ್ರಯ ಪಡೆದಿರ್ತಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಕೊಹಿನೂರು ವಜ್ರವನ್ನು ರಣಜಿತ್ ಸಿಂಗನಿಗೆ ಉಡುಗೊರೆಯಾಗಿ ನೀಡಿರ್ತಾನೆ. ಹಾಗಾಗಿ ಆಪ್ಷನ್ ಎ ರಣಜಿತ್ ಸಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಬ್ಸಿಡಿಯರಿ ಅಲಯನ್ಸಸ್ ಅಂತ ಹೇಳಿದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕನ್ನಡದಲ್ಲಿ. ಸೊ ಸಹಾಯಕ ಸೈನ್ಯ ಪದ್ಧತಿಯನ್ನ ಯಾರು ಪರಿಚಯ ಮಾಡಿದ್ರು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕ್ಯಾನಿಂಗ್ ಅಂತ ಇದೆ. ಸೊ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಹೇಳಿದ್ರೆ ಆಪ್ಷನ್ ಸಿ ಲಾರ್ಡ್ ವೆಲ್ಲೆಸ್ಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಇವನ ಒಂದು ಕಾಲಾವಧಿ ಬಂದು 1799ರಿಂದ 1805. ಲಾರ್ಡ್ ವೆಲ್ಲೆಸ್ಲಿ ಅನ್ನುವಂತಹ ಈ ಬ್ರಿಟಿಷ್ ಗವರ್ನರ್ ಏನಿದ್ದಾರೆ, ಬ್ರಿಟಿಷರ ಒಂದು ಪರಮಾಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಉಪಾಯವನ್ನು ಹೂಡ್ತಾನೆ. ಸೊ ಆ ಒಂದು ಉಪಾಯ ಏನಪ್ಪ ಅಂತ ಹೇಳಿದ್ರೆ, ಇವರ ನೆರೆಯ ರಾಜರಿಂದ ಅಪಾಯ ಉಂಟಾಗದ ಹಾಗೆ ಬ್ರಿಟಿಷರ ಸೇನಾ ಸಹಾಯವನ್ನು ಪಡೆಯೋದಕ್ಕೆ ಭಾರತದ ರಾಜರನ್ನು ಪ್ರೇರೇಪಣೆ ಮಾಡ್ತಾನೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೆಲವೊಂದು ಸಲ ಅವರನ್ನ ಬಲವಂತ ಕೂಡ ಮಾಡ್ತಾ ಹೋಗ್ತಾನೆ. ಅಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ನೀವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪದ್ಧತಿಯನ್ನು ಒಪ್ಕೊಂಡಂತಹ ರಾಜರು ಏನು ಮಾಡ್ತಾರೆ, ಇಂಗ್ಲಿಷರ ಸೇನಾಪಡೆಯನ್ನು ತಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅವರ ಒಂದು ಖರ್ಚು ವೆಚ್ಚವನ್ನು ನಗದು ರೂಪದಲ್ಲಿ ಬ್ರಿಟಿಷರಿಗೆ ಕೊಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ರಾಜ್ಯದ ಭೂಭಾಗವೊಂದನ್ನು ಬ್ರಿಟಿಷರಿಗೆ ಹಸ್ತಾಂತರ ಮಾಡಬೇಕಾಗಿರುತ್ತೆ. ಸೊ ಬ್ರಿಟಿಷರು ಈ ಒಂದು ನೀತಿಯನ್ನು ಏನು ಹೇಳ್ತಿದ್ರು ಅಂದರೆ ಸಹಾಯಕ ಸೈನ್ಯ ಪದ್ಧತಿ ಅಂತ. ಸೊ ಇದನ್ನು ಒಪ್ಪಿದಂತಹ ಕೆಲವು ಭಾರತೀಯ ಸಂಸ್ಥಾನಗಳು ಬ್ರಿಟಿಷರ ಸೈನಿಕ ವೆಚ್ಚವನ್ನು ಅವರೇ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಎಫೆಕ್ಟ್ಸ್ ಏನೇನಾಯಿತು ಅಂತ ಹೇಳಿದ್ರೆ, ಸೈನಿಕ ವೆಚ್ಚದ ಒಂದು ಅಗಾಧ ಹೊರೆ ಏನಾಗುತ್ತೆ, ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ವೀಕ್ ಮಾಡುತ್ತೆ, ದುರ್ಬಲಗೊಳಿಸ್ತಾ ಹೋಗುತ್ತೆ. ಆಮೇಲೆ ಬ್ರಿಟಿಷರು ಭಾರಿ ಭೂಪ್ರದೇಶಗಳನ್ನ ತಮ್ಮ ಒಂದು ಹತೋಟಿಗೆ ತಗೊಳ್ತಾ ಹೋಗ್ತಾರೆ. ಈ ಒಂದು ಪದ್ಧತಿಯನ್ನು ಒಪ್ಕೊಂಡಂತಹ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾಗ್ತಾರೆ. ಅಂಡ್ ಈ ಒಂದು ನೀತಿಗೆ ಒಳಪಟ್ಟಂತಹ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳ್ಕೊಂಡಿರ್ತವೆ. ಸೊ ಇದಿಷ್ಟು ಏನು ಸಹಾಯಕ ಸೈನ್ಯ ಪದ್ಧತಿನ ಯಾರು ಜಾರಿಗೆ ತಂದಿದ್ದು, ಹಾಗೆಯೇ ಸಹಾಯಕ ಸೈನ್ಯ ಪದ್ಧತಿಯ ಒಂದು ಪರಿಣಾಮಗಳು ಏನೇನಾಯಿತು ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಐಡೆಂಟಿಫೈ ದ ಗವರ್ನರ್ ಜನರಲ್ ಹೂ ಇಂಟ್ರೊಡ್ಯೂಸ್ಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಅಂತ ಇದೆ. ಸೊ ಇಲ್ಲಿ ಒಂದು ಪಿಕ್ಚರ್ನ ಕೂಡ ಕೊಟ್ಟಿದ್ದಾರೆ. ಸೊ ಕ್ವೆಶನ್ ಪೇಪರ್ಲಿ ಈ ಥರ ಪಿಕ್ಚರ್ಸ್ನ ಕೊಡಲ್ಲ. ಇಲ್ಲಿ ಏನು ಕೊಡ್ತಾರೆ ಅಂದರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಯಾರು ಪರಿಚಯ ಮಾಡಿದ್ರು ಅಂತ ಕೇಳ್ತಾರೆ. ಓಕೆನಾ. ಸೊ ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕ್ಯಾನಿಂಗ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಲಾರ್ಡ್ ಡಾಲ್ ಹೌಸಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ 1848ರಿಂದ 1856 ಇವನ ಒಂದು ಕಾಲಾವಧಿ ಆಗಿರುತ್ತೆ. ಇವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ಒಂದು ವಿಲಕ್ಷಣ ನೀತಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ನೀತಿಯನ್ನು ಅವನು ಜಾರಿಗೆ ತರುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಆ್ಯಂಡ್ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಟುಕ್ ಪ್ಲೇಸ್ ಇನ್ ದ ಇಯರ್ ಅಂತ ಕೇಳಿದೆ. ಅಂದರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಂತಹ ಒಂದು ವರ್ಷ ಯಾವಾಗ ಅಂತ. ಸೊ ಆನ್ಸರ್ ಆಪ್ಷನ್ಸ್ ನೋಡಿ, ಇಲ್ಲಿ 1757, 1764, 1857, 1947. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ 1857 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 1857ರಲ್ಲಿ ವ್ಯಾಪಕವಾಗಿ ಭಾರತೀಯರು ದಂಗೆ ಹೇಳ್ತಾರೆ. ಇದನ್ನ ಕೆಲವು ಲೇಖಕರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಕೂಡ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ 1857 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೋಷಿಯಲ್ ಸ್ಟಡೀಸ್ ಅಂದರೆ 7ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.